ನಮಸ್ಕಾರ. ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತು ಸಿಂಪಲ್ ಆಗಿರುವಂತಹ ಫ್ರೂಟ್ ಕಸ್ಟರ್ಡ್ ರೆಸಿಪಿಯನ್ನು ನೋಡೋಣ. ಮನೆಯಲ್ಲಿ ಜಾಸ್ತಿ ಹಣ್ಣುಗಳಿದ್ದಾಗ ಅಥವಾ ಮಕ್ಕಳು ಹಣ್ಣುಗಳನ್ನು ತಿನ್ನದೇ ಇದ್ದಾಗ ಖಂಡಿತವಾಗಿಯೂ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಸೆಕೆಗಾಲಕ್ಕೂ ಐಡಿಯಲ್ ಆಗಿರುವಂತಹ ರೆಸಿಪಿ ಕೂಡ ಹೌದು. ಮೊದಲಿಗೆ ದಪ್ಪ ತಳದ ಒಂದು ಪಾತ್ರೆಗೆ 3/4 ಲೀಟರ್ ಹಾಲು ಹಾಕ್ತಾ ಇದ್ದೇನೆ. ಯಾವ ಹದದಲ್ಲಿ ಫ್ರೂಟ್ ಕಸ್ಟರ್ಡ್ ಬೇಕು ಹಾಗೂ ಎಷ್ಟು ಪ್ರಮಾಣದಲ್ಲಿ ನೀವು ಹಣ್ಣುಗಳನ್ನು ಬಳಸೋದು ಅದಕ್ಕನುಗುಣವಾಗಿ ಇಲ್ಲಿ ಹಾಲನ್ನು ಸೇರಿಸ್ಕೋಬೇಕು. ಹಾಲು ಕುದಿಲಿ. 3 ಚಮಚ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರಿಗೆ 1/4 ಕಪ್ನಷ್ಟು ಹಾಲು ಹಾಕಿ ಗಂಟಿಲ್ಲದಂತೆ ಕರಡಿ ರೆಡಿ ಮಾಡಿಟ್ಟಿರಿ. ಈ ಕಡೆ ಹಾಲು ಕೂಡ ಕುದಿತಾ ಇದೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು 4 ಟೇಬಲ್ ಚಮಚದಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆಯನ್ನು ನಿಮ್ಮ ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಬೋದು. ನಾನು ಹದವಾಗಿ ಹಾಕಿರೋದು. ಸಕ್ಕರೆಯನ್ನು ಚೆನ್ನಾಗಿ ಕರಗಿಸಿ ನಂತರ ಕರಗಿಸಿಟ್ಟಿರುವಂತಹ ಕಸ್ಟರ್ಡ್ ಪೌಡರ್ ಮಿಶ್ರಣವನ್ನು ಹಾಕಿ ಇಲ್ಲಿ ನಾವು ಕುದಿತಾ ಇರುವ ಹಾಲಿಗೆ ಕಸ್ಟರ್ಡ್ ಮಿಶ್ರಣ ಸೇರಿಸೋದ್ರಿಂದ ಗಂಟಾಗತ್ತೆ. ಗಂಟಿಲ್ಲದಂತೆ ನಿಧಾನ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ 1 ನಿಮಿಷ ಕುದಿಸಿದ್ರೆ ಸಾಕು. ನೋಡಿ, ಈ ಹದದಲ್ಲಿ ಹಾಲಿನ ಮಿಶ್ರಣ ಇರಬೇಕು. ಇನ್ನು ಗ್ಯಾಸ್ ಫ್ಲೇಮನ್ನು ಆರಿಸಿ ತಣ್ಣಗಾಗೋದಕ್ಕೆ ಬಿಡಬೇಕು. ಆ ಟೈಮ್ನಲ್ಲೂ ಕೂಡ ಮಧ್ಯದಲ್ಲಿ 1-2 ಸಲ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ತಣಿದಿರುವಂತಹ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ ನಾನಿಲ್ಲಿ ಒಂದಿಷ್ಟು ಹಣ್ಣುಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸಿಟ್ರಿಕ್ ಇರುವ ಹಣ್ಣುಗಳನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಕಟ್ ಮಾಡಿರುವ 10 ಕಪ್ಪು ದ್ರಾಕ್ಷಿ ಹಾಕ್ತಾ ಇದ್ದೇನೆ. ನಂತರ 1/4 ಕಪ್ನಷ್ಟು ಬಿಡಿಸಿರುವ ದಾಳಿಂಬೆ, ಕಟ್ ಮಾಡಿರುವ 1 ಆ್ಯಪಲ್ ಹಾಗೂ 1 ಮಾವಿನ ಹಣ್ಣು, 5 ಬಾಳೆಹಣ್ಣು. ಇವಿಷ್ಟು ನಾನು ಸೇರಿಸಿರುವಂತಹ ಹಣ್ಣುಗಳು. ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೋಸ್ಕರ 3 ಚಮಚದಷ್ಟು ಹಾಲಿನ ಪುಡಿ ಹಾಕ್ತಾ ಇದ್ದೇನೆ. ಒಂದೊಳ್ಳೆಯ ಟೇಸ್ಟ್ ಇದರಿಂದ ಖಂಡಿತ ಸಿಗತ್ತೆ. ನಂತರ ನಿಮ್ಮಿಷ್ಟದ ಡ್ರೈ ನಟ್ಸನ್ನು ಹಾಕ್ಕೊಳ್ಳಿ. ಹಾಕದೆಯೂ ಕೂಡ ಮಾಡ್ಬೋದು. ನಾನು ಕಪ್ಪು ದ್ರಾಕ್ಷಿ ಹಾಗೂ ಬಿಳಿ ದ್ರಾಕ್ಷಿ, 10 ಗೋಡಂಬಿ ಹಾಗೂ 10 ಬಾದಾಮನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇನ್ನು ಐಸ್ ಕ್ರೀಮ್ ಫ್ಲೇವರ್ ಸಿಗಲಿ ಅನ್ನೋ ಕಾರಣಕ್ಕೆ 1 ಚಮಚ ವೆನಿಲಾ ಎಸೆನ್ಸ್ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಪೂರ್ತಿಯಾಗಿ ಮಿಕ್ಸ್ ಮಾಡಿದ ನಂತರದ ಕಸ್ಟರ್ಡ್ ಫ್ರೂಟ್ ಈ ಹದದಲ್ಲಿರಲಿ. ಇದು ಫ್ರೂಟ್ ಕಸ್ಟರ್ಡ್ನ ಐಡಿಯಲ್ ಕನ್ಸಿಸ್ಟೆನ್ಸಿ. ಇನ್ನು 2 ಗಂಟೆಗಳ ಕಾಲ ಫ್ರಿಜ್ನಲ್ಲಿಡಬೇಕು. 2 ಗಂಟೆಗಳ ನಂತರ ಅಥವಾ ಚಿಲ್ ಆದ ನಂತರ ಫ್ರೂಟ್ ಕಸ್ಟರ್ಡನ್ನು ಸರ್ವ್ ಮಾಡ್ಬೋದು. ಈ ಸೆಕೆಗಾಲಕ್ಕೆ ಈ ರೀತಿಯಲ್ಲಿ ಫ್ರೂಟ್ ಕಸ್ಟರ್ಡನ್ನು ನೀವು ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.